ಹಲೋ ಆಲ್, ಎಲ್ಲರಿಗೂ ನಮಸ್ತೆ. ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನನ್ನ ತಂಗಿನ ಸ್ವಲ್ಪ ಪೆಪ್ಪರ್ ಫ್ರೈ ಮಾಡಿಕೊಡಿ ಅಂತ ಕೇಳಿದಾಗ ಮಾಡಿಕೊಟ್ಲು. ಇಲ್ಲಿ ಇನಿಷಿಯಲಿ ಚಿಕನ್ ಪೆಪ್ಪರ್ ಫ್ರೈಗೆ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಕೊಂಡು ಆಮೇಲೆ ಪ್ಯಾನ್ ಇಟ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರೊಳಗಡೆ ಚೆನ್ನಾಗಿ ವಾಶ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ವಾಯ್ಸಲ್ಲಿ ಕೂಡ ಗೊತ್ತಾಗುತ್ತೆ ಅನಿಸುತ್ತೆ, ಕೋಲ್ಡ್ ಆಗಿಬಿಡುತ್ತೆ. ಸೊ ಕೋಲ್ಡ್ ಟೈಮಲ್ಲಿ ಈ ಥರ ಪೆಪ್ಪರ್ ಫ್ರೈ ಮಾಡ್ಕೊಂಡು ತಿಂದರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಮೈ ಕೂಡ ಬಿಸಿ ಆಗುತ್ತೆ. ಸೊ ಹಾಗಾಗಿ ನನ್ನ ತಂಗಿನ ಮಾಡಿಕೊಡಿ ಅಂತ ಹೇಳಿದಾಗ ಮಾಡಿಕೊಟ್ಲು. ತುಂಬ ಟೇಸ್ಟಿಯಾಗಿತ್ತು, ಸ್ವಲ್ಪ ರಿಲೀಫ್ ಕೂಡ ಅನಿಸ್ತು. ಇಲ್ಲಿ ಮನೇಲಿ ಮಾಡಿರೋವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಅದು ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಇಲ್ಲಿ ನೋಡಿ ನನ್ನ ಮಗ ಪೇಂಟಿಂಗ್ ಮಾಡ್ತಿದ್ದಾನೆ. ಸೊ ಕುಕ್ಕಿಂಗ್ ಟೈಮಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಈ ಥರ ಪೇಂಟಿಂಗ್ ಆ್ಯಕ್ಟಿವಿಟಿ ಕೊಡಬೇಕು ಅವನಿಗೆ. ಸೊ ಇಲ್ಲಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಈ ನೀರು ಬಿಟ್ಕೊಂಡಿರುತ್ತಲ್ವ ಚಿಕನಿಂದ, ಅದೆಲ್ಲ ಹಿಂಗೋ ಥರ ಸ್ವಲ್ಪ ಹೊತ್ತು ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರೆಲ್ಲ ಚೆನ್ನಾಗಿ ಹಿಂಗೋ ಥರ ತಟ್ಟೆ ಮುಚ್ಚಿ ಬೇಯಿಸ್ಬೇಕಾಗತ್ತೆ ಚಿಕನ್ನ. ಸೊ ಈ ಥರ ಬೆಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ಮೇಯ್ನ್ಲಿ ಡಾಮಿನೇಟೆಡ್ ವಿತ್ ಚಿಕನ್ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಪೆಪ್ಪರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿ ತಟ್ಟೆ ಮುಚ್ಚಿ ಇಡ್ತಿದ್ದೀನಿ. ಸೊ ಇಲ್ಲಿ ನೀರೆಲ್ಲ ಹಿಂಡ್ಕೊಂಡಿದ್ದಾಯಿತು ಅಂತ ಆದಮೇಲೆ ಇವಾಗ ಪೆಪ್ಪರ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಸೊ ಚಿಕನ್ ಬೇಯೋವರೆಗೂ ಮತ್ತು ಆ ಪೆಪ್ಪರ್ ಚೆನ್ನಾಗಿ ಚಿಕನ್ಗೆ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಎಮ್ಮಿ ಇತ್ತು, ಟೇಸ್ಟಿಯಾಗಿತ್ತು, ಬಾಯಿ ಕೆಟ್ಟಿರೋ ಟೈಮಲ್ಲಿ ಸಖತ್ತಾಗಿತ್ತು. ಸ್ವಲ್ಪ ಸಲಾಡು, ಮುದ್ದೆ ಮತ್ತು ಸ್ವಲ್ಪ ದಾಲ್ ಜೊತೆಗೆ ಇದನ್ನು ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.